ರಾಜ್ಯವನ್ನ ಡ್ರಗ್ಸ್ ಮುಕ್ತ ರಾಜ್ಯ ಮಾಡ್ತೀವಿ ಅಥವಾ ಮಾದಕ ದ್ರವ್ಯಗಳ ಮುಕ್ತ ರಾಜ್ಯ ಮಾಡ್ತೀವಿ ಅಂತ ಯಾವಾಗಲೂ ಕೂಡ ಆಶ್ವಾಸನೆಗಳು ಸಿಗ್ತಾ ಇರುತ್ತೆ. ಅದರಂತೆ ಸಿಸಿಬಿ ಪೊಲೀಸರು ಕೂಡ ಆಗಾಗ ಕಾರ್ಯಾಚರಣೆ ಮಾಡಿ ಎಲ್ಲಾದರೂ ಡ್ರಗ್ಸ್ ಗಾಂಜಾ ಇದೆಯಾ ಅನ್ನೋದನ್ನ ಪತ್ತೆ ಮಾಡ್ತಾನೆ ಇರ್ತಾರೆ. ಸೊ ಹಾಗೆ ಇವತ್ತು ಬೆಂಗಳೂರಿನಲ್ಲಿ ಈ ವರ್ಷ ಸಿಸಿಬಿ ಭಾರೀ ಪ್ರಮಾಣದ ಡ್ರಗ್ಸ್ ಅನ್ನ ಬೇಟೆಯಾಡಿದೆಯಂತೆ. ಬರೋಬ್ಬರಿ 120.32 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ಸಿಸಿಬಿ ಪೊಲೀಸರು ಸೀಸ್ ಮಾಡಿದ್ದು, ಸಿಸಿಬಿ ಆಂಟಿ ನಾರ್ಕೋಟಿಕ್ ವಿಂಗ್ ನಿಂದ ಈ ಕಾರ್ಯಾಚರಣೆ ಆಗಿದೆ. ಆಂಧ್ರ, ಒರಿಸ್ಸಾ ಭಾಗದಿಂದ ನಗರಕ್ಕೆ ಸಪ್ಲೈ ಆಗ್ತಾ ಇದ್ದಂತೆ ಭಾರೀ ಪ್ರಮಾಣದ ಗಾಂಜಾ, ಆಫ್ರಿಕಾ ದೇಶಗಳು, ಥೈಲ್ಯಾಂಡ್ನಿಂದ ಕೆಮಿಕಲ್ ಡ್ರಗ್ಸ್ ಸಪ್ಲೈ ಆಗ್ತಾ ಇದ್ರ ಖಚಿತ ಮಾಹಿತಿಯ ಮೇರೆಗೆ ಸಿಸಿಬಿ ಪೊಲೀಸರು ರೇಡ್ ಮಾಡಿದ್ದಾರೆ. ಒಟ್ಟು 213 ಪ್ರಕರಣಗಳಲ್ಲಿ ಒಟ್ಟು 267 ಜನ ಆರೋಪಿಗಳ ಬಂಧನ ಆಗಿದ್ದು, ಬಂಧಿತ ಆರೋಪಿಗಳಲ್ಲಿ 82 ಜನ ವಿದೇಶಿ ಪ್ರಜೆಗಳು ಅನ್ನೋದನ್ನ ಪತ್ತೆ ಹಚ್ಚಿದ್ದಾರೆ. ಡ್ರಗ್ ಪೆಡ್ಲಿಂಗ್ನಲ್ಲಿ ನೈಜೀರಿಯಾ ಪ್ರಜೆಗಳದ್ದೇ ಬಹುಪಾಲಿದೆಯಂತೆ. ಒಟ್ಟು 45 ಜನ ನೈಜೀರಿಯನ್ ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಒಟ್ಟು 200 ಕೆಜಿಗೂ ಅಧಿಕ ಮಾದಕ ವಸ್ತುಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದು, ಡ್ರಗ್ಸ್ ವಿರುದ್ಧದ ಸಿಸಿಬಿ ಪೊಲೀಸರ ಕಾರ್ಯಾಚರಣೆ ಈಗಲೂ ಕೂಡ ಮುಂದುವರಿತಾ ಇದೆ. ನವೆಂಬರ್ ಅಂತ್ಯದವರೆಗೆ 120 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಮಹೇಶ್